ಆಕಾಶ ಮುಟ್ಟೋದು ಹೇಗೆ ಅಂತ ನೋಡ್ತಿದೀಯ ಮಧುರ? ಎಷ್ಟು ನೋಡಿದ್ರು ಆಕಾಶ ಆಕಾಶನೇ. ನಮ್ಗೆ ಯಾವ್ದು ಸಿಗೋಲ್ವೋ ಅದಕ್ಕೆ ಮನ್ಸು ಹಾತೊರಿತಾ ಇರುತ್ತೆ. ಯಾಕೆ ಹೇಳು? ಅದು ನಮ್ಮ ಕೈಗೆ ಸಿಗಲ್ವಲ್ಲ, ಅದಕ್ಕೆ. ಅಷ್ಟೇ ಅಲ್ಲದೆ ಅದು ನಮ್ಮ ತಲೆ ಮೇಲಿದೆ. ಭೂಮಿ ಮೇಲೆ ಎಲ್ಲ ಸಿಗತ್ತೆ, ಆದರೆ ಅದ್ರ ಕಡೆ ಗಮನನೇ ಇರಲ್ಲ. ಯಾಕೆ ಹೇಳು? ಅದು ನಮ್ಮ ಕಾಲು ಕೆಳಗಿದೆ ಅಂತ. ನೀನು ಮಾರ್ಮಿಕ ಮಾತ್ರ ನಂಗೆ ಅರ್ಥ ಆಗ್ತಿಲ್ಲ ಪ್ರಕಾಶ. ಅರ್ಥ ಆಗೋದು ಬೇಡ, ಅದು ಒಂದು ಮಾತು ಹೇಳ್ತೀನಿ ಕೇಳು ಮಧುರ. ಇದೆಲ್ಲ ನಮ್ಮ ಸುತ್ತಮುತ್ತ ನಡೆದದ್ದೇ. ಅಂದ್ರೆ ಕೈಗೆ ಎಟಕದೇ ಇರೋ ದ್ರಾಕ್ಷಿ ಸಿಹಿ ಆಗಿರುತ್ತೆ ಅಂತ ಯಾರೂ ಹೇಳೋಕ್ಕಾಗಲ್ಲ. ನೋಡೋಕೆ ತುಂಬ ಚೆನ್ನಾಗಿ ಕಾಣುತ್ತೆ, ಆದರೆ ತಿಂದ್ಮೇಲೆ ಗೊತ್ತಾಗೋದು ಅದರ ರುಚಿ ಏನು ಅಂತ. ಮಧುರ, ಈಗ ನಿನ್ನ ಪರಿಸ್ಥಿತಿನೂ ಹಾಗೇ ಇದೆ. ಆ ವಿಕ್ರಮ್ ಸಾಹೇಬ್ರನ್ನ ಮದುವೆ ಮಾಡ್ಕೋಬೇಡ ಅಂತ ಎಷ್ಟು ಸಾರಿ ಹೇಳಿದೆ, ಆದರೆ ನೀನು ನನ್ನ ಮಾತು ಕೇಳಲಿಲ್ಲ. ಯಾಕೆ ಹೇಳು? ಹೇಳಿದ್ದು ಈ ಪ್ರಕಾಶ ಅಲ್ವಾ? ಎಲ್ಲರೂ ಈ ಪ್ರಕಾಶನ ದಡ್ಡ ಅಂದ್ಕೊಂಡ್ರಿ. ನಿಮ್ಮ ದೃಷ್ಟಿಯಲ್ಲಿ ಕೊನೆಗೂ ನಾನು ದೊಡ್ಡವನಾಗಲೇ ಇಲ್ಲ. ನೀನು ಯಾವಾಗ ಒಂಟಿಯಾಗಿ ನಡ್ಕೊಂಡು ಬರ್ತಾ ಇದೆಯೋ ಆವಾಗಲೇ ಅಂದ್ಕೊಂಡೆ ನಿನ್ನ ಮನಸ್ಸಿಗೆ ಏನೋ ನೋವಾಗಿದೆ ಅಂತ. ನನಗೇನೂ ಆಗಿಲ್ಲ ಪ್ರಕಾಶ, ನಾನು ಚೆನ್ನಾಗೇ ಇದ್ದೀನಿ. ಅದನ್ನು ಹೇಳ್ತಾ ಇರೋದು ನಿನ್ನ ಬಾಯಿ ಮಾತ್ರ, ಹೃದಯ ಅಲ್ಲ. ನಿನ್ನ ಹೃದಯನ ಮುಟ್ಕೊಂಡು ಹೇಳು, ನಿಜವಾಗ್ಲೂ ನೀನು ಚೆನ್ನಾಗಿದೆಯಾ ಅಂತ. ಮಧುರ, ಮನಸ್ಸಲ್ಲಿ 1000 ದುಃಖ ಇಟ್ಕೊಂಡು ಇರಬೇಡ. ಇನ್ನು ಈ ಸ್ಥಿತಿಗೆ ಕಾರಣ ಯಾರು ಅಂತ ನನಗೆ ಚೆನ್ನಾಗಿ ಗೊತ್ತು. ಇದಕ್ಕೆಲ್ಲ ಕಾರಣ ಆ ವಿಕ್ರಮ್ ಸಿಂಹ. ಪ್ರಕಾಶ,